ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ಆರೋಗ್ಯವೇ ಭಾಗ್ಯ ಅಂತ ಹೇಳ್ತೀವಿ, ಆದರೆ ಬದಲಾಗ್ತಾ ಇರುವಂಥ ನಮ್ಮ ಜೀವನದ ಶೈಲಿ ಹಾಗೆ ಆಹಾರದ ಪದ್ಧತಿಯಿಂದ ದಿನನಿತ್ಯ ಆರೋಗ್ಯದ ಸಮಸ್ಯೆ ಅನ್ನೋದು ಹೆಚ್ಚಾಗ್ತಾ ಇದೆ. ಹಾಗಾದರೆ ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು? ಬಹಳ ಪ್ರಮುಖವಾಗಿ ಇವತ್ತು ನಾವು ಮಾತನಾಡ್ತಾ ಇರುವಂತಹ ವಿಚಾರ ಮೊಣಕಾಲು ನೋವು. ಮೊಣಕಾಲು ನೋವು ಕೂಡ ಸಹಜವಾಗಿಯೇ ಈಗ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಹಾಗಾದರೆ ಕಾರಣ ಏನು? ಸಿಂಪ್ಟಮ್ಸ್ ಏನು? ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ನಾವು ಏನೆಲ್ಲ ಕಾಂಪ್ಲಿಕೇಶನ್ ಫೇಸ್ ಮಾಡಬೇಕಾಗುತ್ತೆ, ಎಲ್ಲದರ ಕುರಿತಂತೆ ನಾವು ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಿಕೊಡಲು ಡಾಕ್ಟರ್ ಪಿ ಬಾಲಕೃಷ್ಣ ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಏಷಾ ಡಯಾಗ್ನೋಸ್ಟಿಕ್ಸ್ನ ಚೀಫ್ ಕನ್ಸಲ್ಟೆಂಟ್ ಇವರು. ತಮ್ಮ ವೈದ್ಯಕೀಯ ಅನುಭವ, ಆರೋಗ್ಯ ಜಾಗೃತಿ ಕಾರ್ಯಕ್ರಮಗಳು ಹಾಗೆ ರೋಗಿಗಳ ಮೇಲಿನ ಕಾಳಜಿಯ ಮೂಲಕ ಆರೋಗ್ಯಕರ ಜೀವನ ಶೈಲಿ ಮತ್ತು ರೋಗ ತಡೆಗಟ್ಟುವಿಕೆಯ ಮಹತ್ವವನ್ನ ಜನರಲ್ಲಿ ಮೂಡಿಸ್ತಾ ಇರುವಂತಹ ವೈದ್ಯರು ಇವರು. ಹಾಗೆ ಮೊಣಕಾಲು ನೋವಿಗೆ ಸಂಬಂಧಪಟ್ಟಂತೆ ಪರ್ ಮಂತ್ ಅಂತ ನೋಡ್ತಾ ಹೋಗೋದಾದ್ರೆ 500ರಿಂದ 600 ಪೇಷಂಟ್ಗಳಿಗೆ ಇವರು ಸ್ಕ್ಯಾನ್ ಮಾಡೋದಾಗಿರಬಹುದು. ಹಾಗೆ ಆಗುವಂಥ ಸಮಸ್ಯೆಗಳಿಗೆ ಸರಳವಾದಂಥ ಪರಿಹಾರವನ್ನು ನೀಡುವಂತಹ ಅನುಭವಿ ತಜ್ಞ ವೈದ್ಯರು ಇವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಹೆಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ಡಾಕ್ಟರ್, ನಾನು ಆಗಲೇ ಹೇಳ್ತಾ ಇದ್ದ ಹಾಗೆ ಇತ್ತೀಚಿನ ದಿನಗಳಲ್ಲಿ ಈ ಮೊಣಕಾಲು ನೋವು ಅನ್ನೋದು ಎಲ್ಲರಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಸೊ ಇದಕ್ಕೆ ಮೊದಲನೇದಾಗಿ ಕಾರಣ, ಹಾಗೆ ಒಂದು 65 ಏಜ್ ಗ್ರೂಪ್ನ ನಾವು ಕನ್ಸಿಡರ್ ಮಾಡ್ತಾ ಹೋಗೋದಾದ್ರೆ ಸ್ಟಾರ್ಟಿಂಗ್ ಸ್ವಲ್ಪ ಪೇಯ್ನ್ ಲೋ ಲೆವೆಲಲ್ಲಿ ಇರುತ್ತೆ, ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ 3 to 4 ಇಯರ್ಸ್ ಅಂತ ಬಂದಾಗ ಮತ್ತೆ ಸಿವಿಯರ್ ಪೇಯ್ನ್ ಆಗುತ್ತೆ. ವಾಕ್ ಮಾಡ್ತಾ ಇರಬೇಕಾದ್ರೆ ಅಥವಾ ಸ್ಟೆಪ್ಸನ್ನು ಹತ್ತಬೇಕಾದ್ರೆ ಎಲ್ಲವೂ ಕೂಡ ಒಂದು ರೀತಿ ತುಂಬ ಕಷ್ಟ ಅನಿಸೋದಕ್ಕೆ ಶುರುವಾಗುತ್ತೆ. ಸೊ ಇದಕ್ಕೆ ರೀಸನ್ ಏನಂತ ಹೇಳ್ತೀರಾ ಡಾಕ್ಟರ್? ಮೊದಲನೇದಾಗಿ ಇವತ್ತು ನಮ್ಮ ಎಲ್ಲ ವೀಕ್ಷಕರಿಗೂ ನಾಗರ ಪಂಚಮಿಯ ಶುಭಾಶಯಗಳನ್ನು ಹೇಳೋಣ. ನಾವು ಈಗ ಈ ಆರೋಗ್ಯವೇ ಭಾಗ್ಯ ಈ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕುತ್ತಿಗೆ ನೋವು ಮತ್ತು ಬೆನ್ನು ನೋವು ಆದಮೇಲೆ ಈಗ ಮೊಣಕಾಲಿನ ನೋವು ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಹೀಗೆ ಮೊಣಕಾಲಿನ ನೋವು ಅಂತೇಳಿ ನಾನು ಅದಕ್ಕೆ ಒಂದು ಮೊಣಕಾಲಿದ್ದು ನಾನು ನಿಮಗೆ ಸ್ಪೆಸಿಮನ್ ಒಂದು ಮಾಡೆಲ್ ಕೂಡ ಇಲ್ಲಿ ತಂದಿಟ್ಟಿದ್ದೇನೆ. ನಾನು ಮೊಣಕಾಲು ನೋವು ಅಂತ ಹೇಳಿದರೆ ಇದು ಖಾಲಿ ಮೂಳೆ ನೋವು ಅಂತ ಆಗೋದಿಲ್ಲ. ಈಗ ನಾವೀಗ ಮೊಣಕಾಲು ಚಿತ್ರ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ನೋಡಿ, ಇದು ಮೊಣಕಾಲು ಹೀಗೆ ಮೂಮೆಂಟ್ ಆಗುತ್ತೆ, ಹೀಗೆ ಸೈಡಿಗೂ ಮೂಮೆಂಟ್ ಆಗುತ್ತೆ. ಇಲ್ಲಿ ಒಂದು ಮೇಲೆ ಒಂದು ಮೂಳೆ, ಕೆಳಗೆ ಒಂದು ಮೂಳೆ ಇದೆ. ಆದರೆ ಹೆಚ್ಚಿನ ತೊಂದರೆಗಳು ಈ ಮೂಳೆಗಳ ಮಧ್ಯೆ ಇರುವಂತಹ ಕೆಲವು ನಮಗೆ ಕುಷನ್ಸ್ ಅಂತ ಹೇಳ್ತವೆ. ಈ ಮೂಳೆಗಳ ಮಧ್ಯೆ ತುಂಬ ಕುಷನ್ಸ್ಗಳು ಇರ್ತವೆ. ಈಗ ಒಂದನೇದಾಗಿ ಒಂದು ಕುಷನ್ ಅಂತ ಹೇಳಿದ್ರೆ ನಾವೊಂದು ಕಾರ್ಟಿಲೇಜ್, ಒಂದು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳ್ತೇವೆ. ಅಂದರೆ ಈ ಮೂಳೆಯ ಮಧ್ಯೆ ಒಂದು ಒಳ್ಳೆ ಸರ್ಫೇಸ್ ಇದೆ, ಅಂದರೆ ಒಂದು ಅದು ಸವಿಯದ ಹಾಗೆ ಒಂದು ಸರ್ಫೇಸ್ ಇರುತ್ತೆ. ಅದರ ನಂತರ ಒಂದು ಈ ಬ್ಲೂ ಬಣ್ಣದಲ್ಲಿ ಕಾಣುತ್ತೆ, ನೀಲಿ ಬಣ್ಣದಲ್ಲಿ ಕಾಣುತ್ತಲ್ವಾ, ಅದಕ್ಕೆ ನಾವು ಡಿಸ್ಕ್ ಅಂತ ಹೇಳ್ತೇವೆ. ಈಗ ಸಾಧಾರಣವಾಗಿ ನಾವು ಡಿಸ್ಕಸ್ ಮಾಡೋ ವಿಷಯ ಏನು ಅಂತ ಹೇಳಿದ್ರೆ, ಮೊಣಕಾಲಿನ ನೋವು ಯಾವುದರಿಂದ ಬರುವಂಥದ್ದು ಅಂತ ಹೇಳಿದ್ರೆ ವೇರ್ ಆ್ಯಂಡ್ ಟೇರಿಂದ ಬರುವಂಥದ್ದು, ಅಂದರೆ ಸವೆತ, ಮೊಣಕಾಲಿನ ಸವೆತದಿಂದ ಬರುವಂಥ ಈ ಪ್ರಾಬ್ಲಮ್ಮು ಅಥವಾ ಈ ಡಿಸೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡುವಾಗ ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ, ಖಾಲಿ ಮೂಳೆದು ನೋವು ಅಲ್ಲ, ಇದು ಪ್ರಾರಂಭ ಆಗ್ತದೆ ಈ ಮೂಳೆಗಳ ಮಧ್ಯೆ ಇರುವಂಥ ಈ ಕುಷನ್ಸ್ಗಳ ಪ್ರಾಬ್ಲಮಿಂದ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಮೊದಲಿಗೆ ಜಾಸ್ತಿ ನೋವು ಇರೋದಿಲ್ಲ, ಸ್ವಲ್ಪ ನೋವು ಇರುತ್ತೆ. ಆ ನೋವು ಜಾಸ್ತಿ ಆದ ಹಾಗೆ ಅಥವಾ ಈ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆದ ಹಾಗೆ ನೋವು ಬರಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ಇಲ್ಲಿ ಎದುರುಗಡೆ ಒಂದು ನಾನು ತೋರಿಸಿದ್ದೇನೆ, ಇದಕ್ಕೆ ನಾವು ಟೆಂಡನ್ ಅಂತ ಹೇಳ್ತೇವೆ ಅಥವಾ ಕ್ವಾಡ್ರಿಸೆಪ್ಸ್ ಟೆಂಡನ್ ಅಂತ ಹೇಳ್ತೇವೆ. ಈ ತೊಡೆಯ ಎದುರುಗಡೆ ತೊಡೆ ಇರುವಂಥ ಮಸಲ್ಸ್ಗಳು, ಅದಕ್ಕೆ ಕ್ವಾಡ್ರಿಸೆಪ್ಸ್ ಮಸಲ್ ಅಂತ ಹೇಳ್ತೇವೆ. ಅದು ನಮ್ಮ ಮೂಳೆಯ ಮೂವ್ಮೆಂಟ್ಗಳಿಗೆ ಬೇಕಾದಂಥ ಈ ಮಸಲ್ಗಳು. ಈ ಮಸಲ್ಗಳ ವೀಕ್ನೆಸ್ ಆದಾಗ ಇದನ್ನು ನಾವು ಮಂಡಿ ಚಿಪ್ಪು ಅಂತ ಹೇಳ್ತೇವೆ ಅಥವಾ ಪೆಟಲ ಅಂತ ಹೇಳ್ತೇವೆ. ಅದೇ ರೀತಿ ಒಂದು ಟೆಂಡನ್ ಅಂತ ಹೇಳ್ತೇವೆ. ಈ ಮೂಳೆಗಳು ಅಂದರೆ ಎಂತ ಹೇಳ್ತೇನೆ ಅಂತ ಹೇಳಿದರೆ, ಈ ಜಾಯಿಂಟ್ ಪೇನ್ ಅಂತ ಹೇಳಿದ್ರೆ ಖಾಲಿ ಮೂಳೆಗಳಲ್ಲ, ಈ ಜಾಯಿಂಟ್ಗಳ ಮಧ್ಯೆ ಇರುವಂಥ ಕುಷನ್ಸು, ಅದೇ ರೀತಿ ಅದರ ಸುತ್ತಲೂ ಇರುವಂತಹ ಈ ಮಸಲ್ಸ್ಗಳು. ಆ ಚಿತ್ರದಲ್ಲೂ ತೋರ್ತಾ ಇರ್ಬೋದು. ಈಗ ಒಂದು ಮೂಳೆ ನೋವು ಅಂತ ಬಂದರೆ ಅಥವಾ ಮಂಡಿ ನೋವು ಅಂತ ಬಂದರೆ ಮೊದಲನೇ ಚಿತ್ರ ತೋರಿಸ್ತಾ ಇದ್ದೇನೆ ನಾನು. ಈಗ ನಾವು ಚಿತ್ರದಲ್ಲಿ ಏನು ತೋರಿಸ್ಬೋದು ಅಂದರೆ, ಒಂದು MRI ಸ್ಕ್ಯಾನ್ ಅಂತ. ಈಗ ಎಕ್ಸ್ರೇನೂ ಒಂದು ಮಾಡ್ಬೋದು. ಈಗ ನೋಡಿದ್ದು ಎಕ್ಸ್ರೇ, ಈಗ 2 ಎಕ್ಸ್ರೇ ಅಲ್ಲಿ ತೋರಿಸಿದ್ದೇನೆ. ಒಂದು ಎಕ್ಸ್ರೇ ನಾರ್ಮಲ್ಲು, ಇನ್ನೊಂದು ಎಕ್ಸ್ರೇ ತುಂಬ ಪ್ರಾಬ್ಲಮ್ ಬಂದಿರುವಂಥದ್ದು. ಅದೇ ರೀತಿ ಈ ನಾವು MRI ತೋರಿಸಿದಾಗ ಈಗ ಅದರ ಒಳಗಿರುವಂಥ ಎಲ್ಲ ಕುಷನ್ಸ್ಗಳನ್ನು ನಾನು ತೋರಿಸಿದ್ದೇನೆ. ಈಗ MRIಲಿ ನಮಗೇನು ಗೊತ್ತಾಗುತ್ತೆ, ಈ ಒಂದು ಸ್ಕ್ಯಾನ್ ಮಾಡಿ ಎಕ್ಸ್ರೇನಲ್ಲಿ ಮೂಳೆಗಳು ಗೊತ್ತಾಗುತ್ತೆ. MRI ಮಾಡುವಾಗ ನಮಗೆ ಈ ಕುಷನ್ ಸರಿ ಇದೆಯೋ ಇಲ್ವೋ, ಅಥವಾ ಈ ಸರ್ಫೇಸ್ಗಳು ಆರ್ಟಿಕ್ಯುಲರ್ ಕಾರ್ಟಿಲೇಜ್ ಅಂತ ಹೇಳ್ತೇವೆ, ಅದು ಸವಿದಿದೆಯೋ ಇಲ್ವೋ, ಇದು ಎರಡು ಸವಿದ ಮೇಲೆ ಮೂಳೆ ಮೇಲೆ ತೊಂದರೆ ಬರುತ್ತೆ. ಆ ಮೂಳೆಗಳ ಮೇಲೆ ತೊಂದರೆ ಬಂದಾಗ ನಮಗೆ ಏನು ಜಾಸ್ತಿ ಮಾಡಲಿಕ್ಕೆ ಆಗೋದಿಲ್ಲ, ಜಾಸ್ತಿ ಇದು ವಿದೌಟ್ ಸರ್ಜರಿ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆಗ ಸರ್ಜರಿ ಮಾಡ್ಕೊಳ್ಬೇಕಾಗತ್ತೆ. ಈಗ ಏನು ಹೇಳ್ತೇನೆ ಅಂತ ಹೇಳಿದರೆ, ಮಂಡಿ ನೋವು ಅಥವಾ ಈ ಮೊಣಕಾಲು ನೋವು ಅಂತ ಹೇಳಿದರೆ
ಈ ಈ ಈ ಮೊಣಕಾಲಿನ ಪ್ರತಿಯೊಂದು ಭಾಗಗಳಿಂದಲೂ ಬರ್ಬೋದು. ಇನಿಷಿಯಲ್ ಆಗಿ ಈ ಕುಷನ್ಗಳಿಂದ ಬರುತ್ತೆ. ಮತ್ತು ಯಾಕೆ ಈ ನೋವುಗಳು ಬರುತ್ತೆ ಅಂತ ಹೇಳಿದರೆ ಅದು ನಾವು ಮತ್ತೆ ಡಿಸ್ಕಸ್ ಮಾಡೋಣ, ಯಾಕೆ ನೋವು ಬರುತ್ತೆ ಅಂತ ಹೇಳ್ಕೊಂಡು. ಸೊ ಒಂದೊಂದೇ ಇದೀಗ ನಮ್ಮ ವೀಕ್ಷಕರು ಏನನ್ನ ಪ್ರಶ್ನೆ ಕೇಳ್ತಾರ ಅದನ್ನು ಒಂದೊಂದೇ ತೋರಿಸ್ಕೊಂಡು ಅದನ್ನು ಒಂದೊಂದೇ ಮಾಡಿಸ್ಕೊಂಡು ಯಾಕೆ ನೋವು ಬರುತ್ತೆ ಅಂತ ತಿಳ್ಕೊಂಡು ಆ ನೋವು ಬರದೇ ಇರಬೇಕಾದ್ರೆ ಏನು ಮಾಡಬೇಕು, ಎರಡನೇದಾಗಿ, ಮೂರನೇದಾಗಿ ನೋವು ಬಂದರೆ ಏನು ಮಾಡಬೇಕು, ನಾಲ್ಕನೇದಾಗಿ ಯಾವಾಗ ಸರ್ಜರಿ ಮಾಡಿಸ್ಕೊಳ್ಬೇಕು. ಈ 4 ವಿಷಯಗಳನ್ನು ನಾವು ಒಂದೊಂದಾಗಿ ಮಾತಾಡ್ಸ್ಕೊಳ್ಳೋಣ. ಓಕೆ ಡಾಕ್ಟರ್, ಇನ್ನು ಯುವ ಕ್ರೀಡಾಪಟುಗಳು ಅಂಥೇಳಿ ನಾವು ಫಾರ್ ಎಕ್ಸಾಂಪಲ್ ತೊಗೊಂಡು ನೋಡ್ತಾ ಹೋಗೋದಾದರೆ ಅವರಿಗೆ ಆಟ ಆಡುವಂಥ ಸಂದರ್ಭದಲ್ಲಿ ಈ ರೀತಿ ಮೊಣಕಾಲು ಟರ್ನ್ ಆಗುವಂಥದ್ದು ಅಥವಾ ಆಟ ಆಡ್ತಿರ್ಬೇಕಾದ್ರೆ ಏಕಾಏಕಿ ಪೇಯ್ನ್ ಶುರುವಾಗುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ, ಇದು ಯಾವ ಕಾರಣದಿಂದ ಡಾಕ್ಟರ್? ಹಾಂ, ಈಗ ಸ್ಪೋರ್ಟ್ಸ್ ಪರ್ಸನ್ಸಲ್ಲಿ ನೋವು ಬರೋದು, ಸಡನ್ ಆಗಿ ಆಟ ಆಡುವಾಗ ಬಿದ್ದು ಬೀಳ್ತಾನೆ ಅಥವಾ ಮೊಣಕಾಲು ಟ್ವಿಸ್ಟ್ ಆಗಿ ಬಿಡದೆ ಸಡನ್ ಆಗಿ ನೋವು ಬರುತ್ತೆ, ಸ್ವೆಲ್ಲಿಂಗ್ ಬರುತ್ತೆ. ಕೂಡಲೇ ಅವರು ನಮ್ಮ ಹತ್ರ ಬರ್ತಾರೆ, ಇದು ಯಾಕೆ ಸ್ವೆಲ್ಲಿಂಗ್ ಅಂತ. ಅದು ಒಂದು 2ನೇ ಪೇಷಂಟು ನಾವು ತೋರಿಸೋದು, 2ನೇ ಕೇಸ್ ತೋರಿಸಿದಾಗ ನಾವು ಏನು ಹೇಳ್ತೇವೆ ಅಂದರೆ ಅವನಿಗೆ ಸ್ವೆಲ್ಲಿಂಗ್ ಬಂದಿದೆ, ಅವನಿಗೆ ಈಗ ಮೊಣಕಾಲು ಟ್ವಿಸ್ಟ್ ಆಗಿದೆ. ಆವಾಗ ನಾವು MRI ಮಾಡಿ ಏನು ನೋಡ್ತೇವೆ ಅಂತ ಹೇಳಿದರೆ ಏನಾದರೂ ಒಳಗಡೆ ತೊಂದರೆ ಆಗಿದೆಯಾ ಅಥವಾ ಫ್ರ್ಯಾಕ್ಚರ್ ಆಗಿದೆಯಾ. ಫ್ರ್ಯಾಕ್ಚರ್ ಆದರೆ ಜನರಲಿ ಅವರಿಗೆ ನಡ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಸೊ ಏನು ತೊಂದರೆ ಅಂತ ಹೇಳಿದರೆ ಈ ಡಿಸ್ಕ್ಗಳು ಏನಾದರೂ ಕಟ್ಟಾಗಿ ಬಿಟ್ಟಿದೆಯಾ ಅಥವಾ ಲಿಗಮೆಂಟ್ಸ್, ಈ ಥರ ಸೈಡಿಗೆ ಒಂದೆರಡು ಲಿಗಮೆಂಟ್ ತೋರಿಸಿದೆ ನಾನು, ಈ ಥರ ನೋಡಿ, ಇಲ್ಲಿ ಒಂದು ಲಿಗಮೆಂಟ್ ಇದೆ, ಇದಕ್ಕೆ ಮೀಡಿಯಲ್ ಲಿಗಮೆಂಟ್ ಹೇಳ್ತೇವೆ, ಈ ಲ್ಯಾಟ್ರಲ್ ಲಿಗಮೆಂಟ್ ಅಂತ ಹೇಳ್ತೇವೆ. ಇಲ್ಲಿ ನೋವು ಬಂದರೆ ಓಕೆ ಇದು ಈ ಲಿಗಮೆಂಟ್ ಕಟ್ಟಾಗಿದೆ ಅಂತ ಅರ್ಥ, ಈ ಸೈಡ್ಗೆ ಬಂದರೆ ಈ ಲಿಗಮೆಂಟ್ ಕಟ್ಟಾಗಿದೆ ಅಂತ ಅರ್ಥ, ಎದುರಿಗೆ ನೋವು ಬಂದರೆ ಇದು ಕಟ್ಟಾಗಿದೆ ಅಂತ ಅರ್ಥ. ಈಗ ಯಾವುದೇ ಒಂದು ಟೇರ್ ಆದ ಕೂಡಲೇ ಅದಕ್ಕೆ ಸರ್ಜರಿ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೊ ನಾವು 2ನೇ ಪೇಷಂಟಿಗೆ ನಾವು ನೋಡ್ತಾ ಇರೋದು ಅಂತ ಹೇಳಿದ್ರೆ ಈ ನೋವು ಬಂದಿದೆ ಅಂತ ಹೇಳುವಾಗ ಇದರಲ್ಲಿ ಯಾವುದೆಲ್ಲ ಕಟ್ಟಾಗಿ ಬಿಟ್ಟಿದೆ ಅಂತ ಫಸ್ಟ್ ನಾವು ತಿಳಿದುಕೊಳ್ಬೇಕಾಗ್ತದೆ. ಈ ಲಿಗಮೆಂಟ್ಸ್ ಕಟ್ಟಾದರೆ ಅಥವಾ ಇದು ಕಟ್ಟಾದರೆ ನಾವು ಏನು ಮಾಡುವ ಅವಶ್ಯಕತೆ ಇಲ್ಲ. ಒಳಗಡೆ 2-3 ಲಿಗಮೆಂಟ್ಸ್ ಇರುತ್ತೆ, ಕ್ರೂಷಿಯೇಟ್ ಲಿಗಮೆಂಟ್ಸ್ ಅಂತ ಹೇಳ್ತೇವೆ, ಅದನ್ನಲ್ಲಿ ತೋರಿಸಿದ್ದೇನೆ ನಾನು. ಅದು ಕಟ್ಟಾದರೆ ಕೂಡ ಏನು ಮಾಡುವ ಅವಶ್ಯಕತೆ ಇರೋದಿಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ, ಈ ಡಿಸ್ಕ್ ಅಂತ ಹೇಳ್ತೇವಲ್ಲ ಅದು ಕಟ್ಟಾದರೆ ನಾವು ಏನು ಮಾಡೋಕ್ಕೆ ಸರ್ಜರಿ ಮಾಡಿ ಅದನ್ನು ರಿಪೇರ್ ಮಾಡಬೇಕಾಗತ್ತೆ. ಈಗ ಆರ್ಥ್ರೋಸ್ಕೋಪಿಕ್ ಸರ್ಜರಿ ಅಂತ ಹೇಳ್ತಾರೆ, ಸಣ್ಣದೊಂದು ಟ್ಯೂಬ್ ಹಾಕಿಬಿಟ್ಟು ಅದನ್ನಲ್ಲಿ ರಿಪೇರ್ ಮಾಡ್ತಾರೆ. ಸೊ ಸ್ಪೋರ್ಟ್ಸ್ ಪರ್ಸನಲ್ಲಿ ಏನಾದರೂ ಕಟ್ಟಾಗಿ ಟೇರ್ ಆಗಿಬಿಟ್ರೆ ಅದಕ್ಕೆ ಸರ್ಜರಿ ಅವಶ್ಯಕತೆ ಇಲ್ವಾ ಬೇಕಾ ಎಂಬುದನ್ನು ನಾವು MRI ನೋಡಿ ಹೇಳಲಿಕ್ಕಾಗತ್ತೆ. ಸೊ ಇದು ನಮ್ಮ 2ನೇ ಪೇಷಂಟ್ಗಳಿಗೆ ನಾವು ಈ ಥರದ ಉತ್ತರ ಕೊಡ್ಬೋದು. ಓಕೆ ಡಾಕ್ಟರ್, ಇನ್ನು 3rd ಕ್ವಶನ್ ಅಂತ ಬಂದಾಗ ಲೈಕ್ ಒಂದು ಫಾರ್ ಎಕ್ಸಾಂಪಲ್ 45 ವರ್ಷದ ಏಜ್ ಫ್ಯಾಕ್ಟರ್ ಗ್ರೂಪ್ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ನೀವಾಗಲೇ ಹೇಳ್ತಾ ಇದ್ರಿ ಮಂಡಿ ಚಿಪ್ಪಿನ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ. ಏಕಾಏಕಿ ಮಂಡಿನ ಚಿಪ್ಪು ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಸುತ್ತಲೂ ಕೂಡ ಆ ಒಂದು ಪೇಯ್ನ್ ಅನ್ನೋದು ಮತ್ತಷ್ಟು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಥವಾ ಸ್ಟೆಪ್ಸನ್ನು ಹತ್ತಬೇಕಾದ್ರೆ, ವಾಕ್ ಮಾಡಬೇಕಾದ್ರೆ, ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಹೊತ್ತು ಒಂದು ಕಡೆ ಕೂತ್ಕೊಂಡು ಎದ್ದೇಳಬೇಕಾದ್ರೂ ಕೂಡ ಆ ಪೇಯ್ನ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತೀವಿ? ಇದು ಮಂಡಿ ಚಿಪ್ಪು ಅಂತ ನೀವು ಹೇಳಿದಲ್ಲ, ಇದನ್ನು ಮಂಡಿ ಚಿಪ್ಪು ಅಂತ ಹೇಳ್ತೇವೆ, ಆಯಿತಾ. ಈ ಮಂಡಿ ಚಿಪ್ಪಿನ ನೋವು ಅಂತ ಹೇಳಿದ್ರೆ, ಈ ಚಿಪ್ಪಿನ ನೋವು ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಳಿದೆ ಮಸಲ್ ಬರುತ್ತೆ, ಈ ಮಸಲ್ಗಳು ಬಂದು ಮಂಡಿ ಚಿಪ್ಪಿನ ಮೇಲೆ ಕೂತ್ಕೊಳ್ಳುತ್ತೆ, ಅಲ್ಲಿಂದ ಅದು ಬಂದು ಇಲ್ಲಿಗೆ ಅಟ್ಯಾಚ್ ಆಗುತ್ತೆ. ಈ ಮಂಡಿ ಚಿಪ್ಪಿನ ನೋವು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಮೂವ್ಮೆಂಟ್ ಆಗದೇ ಇದ್ದಾಗ, ಈ ಕ್ವಾಡ್ರಿಸೆಪ್ಸ್ ಮಸಲ್ ಅಂತ ಹೇಳ್ತೇವೆ, ಈ ತೊಡೆಯ ಮಸಲ್ಸ್ಗಳನ್ನು ನಾವು ಜಾಸ್ತಿ ಮೂವ್ಮೆಂಟ್ ಅನ್ನೋದಲ್ಲಿ ತೋರಿಸಿದ್ದೇನೆ ನಾನು. ಆ ಕೆಲಸ ಎಲ್ಲ ಮೊಣಕಾಲು ನೋವಿಗೆ ಪರಿಹಾರ ಈಗ ನಾವು ಒಂದೇ ಮಂಡಿ ಚಿಪ್ಪನ್ನು ನಾನು ಕರೆಕ್ಟಾಗಿ ಅಲ್ಲಿ MRI ಪಿಕ್ಚರ್ಲಿ ತೋರಿಸಿದ್ದೇನೆ. ಆ MRI ಪಿಕ್ಚರ್ಲಿ ನಮಗೆ ಏನು ಗೊತ್ತಾಗುತ್ತೆ ಅಂತ, ಓಕೆ ಇದರಲ್ಲಿ ಹೀಗೆ ಕಟ್ಟಾಗಿದೆ ಅಥವಾ ಈ ಮಂಡಿ ಚಿಪ್ಪಿನಲ್ಲಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದ್ರೆ ಇದಕ್ಕೂ ಜಾಸ್ತಿ ಸರ್ಜರಿ ಅಗತ್ಯ ಇರೋದಿಲ್ಲ. ಸೊ ನಾವು ಏನು ಮಾಡಬೇಕಾಗತ್ತಂತೆ, ಹಾಗೆ ಹೇಳಿದಾಗೆ ಮೊಣಕಾಲು ಅಂದರೆ ಮೊಣಕಾಲಿನ ಸುತ್ತ ಇರುವಂಥ ಮಸಲ್ಗಳು, ಅದರ ಮಧ್ಯದಲ್ಲಿರುವಂಥ ಡಿಸ್ಕ್ಗಳು, ಆರ್ಟಿಕ್ಯುಲರ್ ಕಾರ್ಟಿಲೇಜ್ಗಳು, ಇವೆಲ್ಲ ತುಂಬ ಇಂಪಾರ್ಟೆಂಟು. ಏನು ಮಾಡಬೇಕು ಅಂತ ಹೇಳಿದರೆ ಈ ಮಸಲ್ಗಳನ್ನು ನಾವು ಸ್ವಲ್ಪ ಅದನ್ನು ಸ್ಟ್ರೆಂಥನ್ ಮಾಡಬೇಕು ಅಥವಾ ಅದನ್ನು ಸ್ವಲ್ಪ ನಾವು ಸ್ವಲ್ಪ ಶಕ್ತಿ ಬರೋ ಹಾಗೆ ಮಾಡಬೇಕು. ಅದಕ್ಕೆ ಬೇಕಾದ ಎಕ್ಸಸೈಸ್ ಮಾಡಿದರೆ ಈ ಮಸಲ್ಗಳು ಜಾಸ್ತಿ ಸ್ಟ್ರಾಂಗ್ ಆದರೆ ಈ ಮೂಳೆಗಳಿಗೆ ಸ್ಟ್ರೆಂತ್ ಬರುತ್ತೆ. ಖಾಲಿ ಜಾಯಿಂಟ್ ಅಂತ ಹೇಳಿದ್ರೆ ಮೂಳೆ ಮಾತ್ರ ಅಲ್ಲ, ಹೊರಗಿರುವಂಥ ಮಸಲ್ಸ್ಗಳು. ಯಾಕಂತ ಹೇಳಿದ್ರೆ ಈ ಮೂಳೆಗಳ ಮೇಲೆ ನಮಗೆ ಕಂಟ್ರೋಲ್ ಇರೋದಿಲ್ಲ, ಆದರೆ ಈ ಮಸಲ್ಗಳ ಮೇಲೆ ನಮಗೆ ಕಂಟ್ರೋಲ್ ಬರುತ್ತೆ. ಸೊ ನಾವು ಎಷ್ಟು ಮೂವ್ಮೆಂಟ್ ಮಾಡ್ಬೋದು, ಎಷ್ಟು ಎಕ್ಸಸೈಸ್ ಮಾಡ್ಬೋದು, ಎಷ್ಟು ಯೋಗಾಸನ ಮಾಡ್ಬೋದು. ಈಗ 3ನೇ ಒಂದು ಪೇಷಂಟ್ ಬಂದಿದ್ದಾರೆ, ಈಗ 3ನೇ ಚಿತ್ರ ನೋಡಿ, ಅಲ್ಲಿ ಎರಡು ಮೂಳೆ ನಾನು ತೋರಿಸಿದ್ದೇನೆ. ಸೊ ಒಂದರಲ್ಲಿ ಏನೂ ತೊಂದರೆ ಇರೋದಿಲ್ಲ, ಇನ್ನೊಂದು ಮೂಳೆಯಲ್ಲಿ ಸ್ವಲ್ಪ ಬಿಳಿ ಇದೇ ಚಿತ್ರ ಇರಲಿ. ಸೊ 3ನೇ ಚಿತ್ರದಲ್ಲಿ ಒಂದು ಮೊದಲನೇ ಚಿತ್ರದಲ್ಲಿ ನಾವು ಬಿಳಿಯಾಗಿ ಕಾಣ್ಬೋದು. ಸೊ ಅದನ್ನು ನಾವು ಬೋನ್ ಫ್ರ್ಯಾಕ್ಚರು ಅಥವಾ ಬೋನ್ ಕಟ್ಟಾಗಿದೆ ಅಂತ ಹೇಳ್ಬೋದು. ಸೊ ಕೆಲವು ಈ ಫ್ರ್ಯಾಕ್ಚರ್ ಆದರೂ ಕೂಡ ಕೆಲವು ವಿದೌಟ್ ಸರ್ಜರಿ 99% ಎಲ್ಲ ಗುಣ ಆಗುತ್ತೆ. ಕೆಲವು ಫ್ರ್ಯಾಕ್ಚರ್ಸ್ಗಳಿಗೆ ನಾವು ಓಕೆ ಇದು ಹಾಗೆ ಬಿಟ್ಟರೆ ಗುಣ ಆಗೋದಿಲ್ಲ ಅಥವಾ ಅದು ಸರಿಯಾಗೋದಿಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಆಪರೇಷನ್ ಮಾಡಿ ಫಿಕ್ಸ್ ಮಾಡಬೇಕಾಗತ್ತೆ. ಓಕೆ, ಸೊ ಡಾಕ್ಟರ್ ನೆಕ್ಸ್ಟ್ ಕ್ವಶನಿಗೆ ಹೋದಾಗ
34 ವರ್ಷದ ಪುರುಷ ಓಟಗಾರ ರನ್ನರ್ ಅಂತ ಇರ್ತಾರೆ ಅಂತ ಅನ್ಕೊಳ್ಳೋಣ, ಅಥವಾ ಅವರು ರೆಗ್ಯುಲರ್ಲಿ ವಾಕ್ ಮಾಡ್ತಾ ಇರ್ತಾರೆ, ಆ ಟೈಮಲ್ಲಿ ಪೇನ್ ಕಾಣಿಸ್ಕೊಳ್ಳುತ್ತೆ, ಅಥವಾ ಏನಾದರೂ ಫಿಸಿಕಲ್ ಆಕ್ಟಿವಿಟಿ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಪೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಾ, ಅಥವಾ ಇದಕ್ಕೆ ಪರ್ಟಿಕ್ಯುಲರ್ ಟರ್ಮ್ ಏನು ಡಾಕ್ಟರ್? ಇದು ಒಂದು ಒಳ್ಳೆ ಪ್ರಶ್ನೆನೇ. ಯಾಕೆಂತ ಹೇಳಿದ್ರೆ ನಾನು ಈಗ ಹೇಳಿದ್ದೆ ನಿಮಗೆ, ಈಗ ಇದೇ ಚಿತ್ರದಲ್ಲಿ ನನಗೆ 4ನೇ ಚಿತ್ರ ಇಲ್ಲಿ ಕಾಣ್ತಾ ಇದೆ. ಆ ಮಂಡಿ ಚಿಪ್ಪು ಎದುರುಗಡೆ ಕಾಣ್ತಾ ಇದೆ. ಒಂದು ಕಡೆ ನಾನು ನಾರ್ಮಲ್ ಆಗಿ ತೋರಿಸಿದ್ದೇನೆ, ಇನ್ನೊಂದು ಕಡೆ ಅದು ಕಟ್ಟಾಗಿದ್ದು ತೋರಿಸಿದ್ದೇನೆ. ಇದು ಏನಂತ ಹೇಳಿದರೆ ಈಗ 2 ಥರದ ನಮಗೆ ತೊಂದರೆಗಳು ಬರುತ್ತೆ. ಒಂದೇಂತ ಹೇಳಿದರೆ ನೀವು ನಿಮ್ಮ ಜಾಯಿಂಟ್ಸು ಮಸಲ್ಸನ್ನು ಜಾಸ್ತಿ ಯೂಸ್ ಮಾಡದೇ ಇದ್ದರೆ ಬರುವಂಥ ತೊಂದರೆಗಳು. ಅದಕ್ಕೆ ನಾವು ಆಸ್ಟಿಯೋ ಆರ್ಥರೈಟಿಸು, ಅದು 45 ವರ್ಷ 50 ವರ್ಷ ಹೆಂಗಸರಿಗೆ ಬರುವಂಥದ್ದು ಆಸ್ಟಿಯೋ. ಇನ್ನೊಂದು ಜಾಸ್ತಿ ಯೂಸ್ ಮಾಡಿದರೆ ಬರುವಂಥ ತೊಂದರೆಗಳು, ಓವರ್ ಯೂಸ್ ಮಾಡಿದರೆ ಬರುವಂಥ ತೊಂದರೆಗಳು. ಸೊ ಜಾಸ್ತಿ ಓಡಾಡ್ತಾ ಇರ್ತಾನೆ, ಅದಕ್ಕೆ ಬೇಕಾದ ನ್ಯೂಟ್ರಿಷನ್ ಇರೋದಿಲ್ಲ, ಫುಡ್ ಎಲ್ಲ ಸರಿಯಾಗಿ ಇರೋದಿಲ್ಲ, ಫುಡ್ ಕಂಟೆಂಟ್ಸಲ್ಲಿ ವೈಟಮಿನ್ಸು ಬೇಕಾದೆಲ್ಲ ಐಟಮ್ಸ್ ಇರೋದಿಲ್ಲ, ಜಂಕ್ ಫುಡ್ ಇರುತ್ತೆ, ಪ್ರೋಟೀನ್ಸ್ ಇರೋದಿಲ್ಲ, ಅಥವಾ ಏನಾದರೂ ಇಲ್ಲದೇ ಇದ್ದಾಗ ಇದೇನಾಗುತ್ತೆ, ಈ ಈ ಈ ಮೂಳೆಗಳ ಮೇಲೆ, ಅದೇ ರೀತಿ ಈ ಮಸಲ್ಗಳ ಮೇಲೆ, ಅದೇ ರೀತಿ ಈ ಟೆಂಡನ್ಗಳ ಮೇಲೆ ಕೆಲಸ ಜಾಸ್ತಿ ಆಗುತ್ತೆ. ಲೆಕ್ಕಕ್ಕಿಂತ ಜಾಸ್ತಿ ಏನು ಅವನಿಗೆ ಮಾಡಲಿಕ್ಕಾಗತ್ತಾ, ಅವನ ಹತ್ರ ಏನು ಶಕ್ತಿ ಇದೆಯೋ ಅದಕ್ಕಿಂತ ಜಾಸ್ತಿ ಅದರ ಮೇಲೆ ಸ್ಟ್ರೆಸ್ ಬಿದ್ದಾಗ, ಅದರ ಮೇಲೆ ಪ್ರೆಷರ್ ಬಿದ್ದಾಗ ಈ ಟೆಂಡನ್ಗಳು ಸ್ಲೋಲಿ ಕಟ್ಟಾಗಲಿಕ್ಕೆ ಶುರು ಆಗುತ್ತೆ. ಸಡನ್ ಕಟ್ಟಾಗೋದಲ್ಲ, ನಿಧಾನವಾಗಿ ಇವೆಲ್ಲ ಬ್ರೇಕ್ ಆಗ್ತಾ ಬರ್ತದೆ. ಈ ಮೂಳೆ ಒಂದೊಂದೇ ಬ್ರೇಕ್ ಆಗ್ತಾ ಬರ್ತದೆ. ಇದನ್ನು ನಾನು ಕ್ರಾನಿಕ್ ವೇರ್ ಆ್ಯಂಡ್ ಟೇರ್ ಅಥವಾ ಈ ಮಸಲ್ಗಳಲ್ಲಿ ಮಾತ್ರ ಬರುವಂಥ ಟೆಂಡಿನೋಸಿಸ್ ಅಂತ ಹೇಳ್ತೇವೆ. ಅದನ್ನು ನಾವು MRI ಮಾಡಿದಾಗ ಈಗ ತೋರಿಸಿದ ಹಾಗೆ MRIಲಿ ನಮಗೆ ಗೊತ್ತಾಗುತ್ತೆ. ಅದು ಸಂಪೂರ್ಣವಾಗಿ ಕಟ್ಟಾಗಿ ಬಿಟ್ಟಿದ್ರೆ ನಾವು ಅದನ್ನು ಸರ್ಜರಿ ಹಾಕಿ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ. ಅದು ಸಂಪೂರ್ಣವಾಗಿ ಕಟ್ ಆಗದೇ ಇದ್ದರೆ ನಾವು ಅದನ್ನು ಸಾಧಾರಣವಾಗಿ ವಿದೌಟ್ ಸರ್ಜರಿ ನಾವು ಅದನ್ನು ಸರಿಪಡಿಸ್ಬೋದು. ಓಕೆ ಡಾಕ್ಟರ್, ಇನ್ನು 54 ವರ್ಷದ ಮಹಿಳೆ ಅಂತ ಅನ್ಕೊಳ್ಳೋಣ, ಲೈಕ್ ಈ ಒಂದು ಏಜ್ ಫ್ಯಾಕ್ಟರ್ ವಿಮೆನ್ ಅಂತ ಕನ್ಸಿಡರ್ ಮಾಡಿದಾಗ ಯಾವುದೇ ರೀತಿಯಾದಂಥ ಗಾಯ ಆಗಿರೋದಿಲ್ಲ, ಗಾಯ ಆಗಿರುವಂಥ ಹಿಸ್ಟ್ರಿ ಕೂಡ ಅವ್ರಿಗೆ ಇರೋದಿಲ್ಲ. ಆದರೂ ಕೂಡ ಅವರಲ್ಲಿ ಲೇಟ್ರ್ ಆನ್ ಸಮಸ್ಯೆ ಅನ್ನೋದು ಶುರುವಾಗುತ್ತೆ, ಪೇಯ್ನ್ ಶುರುವಾಗುತ್ತೆ, ಮತ್ತೆ ವಾಕ್ ಮಾಡೋದಕ್ಕಾಗೋದಿಲ್ಲ, ಸ್ವೆಲ್ಲಿಂಗ್ ಆಗುತ್ತೆ. ಗಾಯ ಇಲ್ಲದೆ ಇದ್ರೂ ಕೂಡ ಈ ರೀತಿ ಆಗೋದು ಯಾವ ಕಾರಣಕ್ಕೆ ಡಾಕ್ಟರ್? ಇದು ಮಾತ್ರ ಒಂದು ಒಳ್ಳೆ ಪ್ರಶ್ನೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದರೆ ನಾವು ತುಂಬ ಸರ್ತಿ ನಾನು ಎಲ್ಲ ನೀ ಪೇಯ್ನ್ ಮಾಡಿದರೆ, ಈಗ ನಾನೊಂದು ರೇಡಿಯಾಲಜಿಸ್ಟು ಅಥವಾ ನಾನು 500 ಜನಕ್ಕೂ ಒಂದು 600 ಜನಕ್ಕೂ ತಿಂಗಳಿಗೆ ಸ್ಕ್ಯಾನ್ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಎಲ್ಲರಿಗೂ ನಾನು ಸ್ಕ್ಯಾನ್ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ಆದರೆ ಈ ಪ್ರಶ್ನೆ ಬಂದಾಗ ಏನಾಗುತ್ತೆ, ಒಂದು ಎಲ್ಡರ್ಲಿ ಲೇಡಿ 45 ವರ್ಷ 50 ವರ್ಷ ಆಗಿರುತ್ತೆ, ಈ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಕಾಣಿಸ್ಕೊಳ್ತಾ ಇದೆ, ಸ್ವೆಲ್ಲಿಂಗ್ ಕಾಣಿಸ್ಕೊಂಡ್ಬಿಟ್ಟು ಅದು ಜಾಸ್ತಿ ಆಗ್ತಾ ಇದೆ, ಆಗಾಗ ಜ್ವರ ಬರ್ತಾ ಇದೆ, ಊಟ ತಿಂಡಿ ಸೇರೋದಿಲ್ಲ, ಸ್ವಲ್ಪ ವೆಯ್ಟ್ ಕಮ್ಮಿ ಆಗಿದೆ, ಹೀಗೆಲ್ಲ ಇದ್ದಾಗ ಅದು ಭಾರಿ ಡೇಂಜರಸ್ ಅಂತ ನಾವು ಎಣಿಸ್ಕೊಳ್ತೇವೆ. ಅದನ್ನೇ ನಾನು ಯಾವಾಗಲೂ ನಾನು ಹೇಳ್ತೇನೆ, ಗುಡ್ ಬ್ಯಾಡ್ ಆ್ಯಂಡ್ ಅಗ್ಲಿ. ಓಕೆ, ನಾನು ಯಾವುದಾದ್ರೂ ಒಂದು ಸಣ್ಣ ಲೀಷನ್, ಈಗ ನಾವು ಏನೋ ಒಂದು ತೊಂದರೆ ಕಾಣುತ್ತೆ, ಒಂದು ನೋವು ಬರುತ್ತೆ, ನೋವು ಬಂದಾಗ ನಾವು ಒಂದು ಸ್ಕ್ಯಾನ್ ಮಾಡಲೇಬೇಕು ಅಂತ ಏನಿಲ್ಲ. ನೋವು ಬಂದಾಗ ನಮಗೊಂದು ಸ್ಕ್ಯಾನ್ ಮಾಡಿದಾಗ ಓಕೆ ಏನೂ ತೊಂದರೆ ಇಲ್ಲ ಅಂತ ಅನ್ಸೋದಕ್ಕೆ ಗುಡ್ ಅಂತ ಹೇಳ್ತೇವೆ. ಏನು ತೊಂದರೆ ಇಲ್ಲಪ್ಪ, ಸಣ್ಣ ಪುಟ್ಟ ತೊಂದರೆ ಇದೆ, ಅದು ಹಾಗೆ ಬಿಟ್ಟರೆ 1 ವಾರ 2 ವಾರ 3 ವಾರದಲ್ಲಿ ಹೋಗಿಬಿಡುತ್ತೆ ಅಂತ ಲೆಕ್ಕ. ಬ್ಯಾಡ್ ಅಂತ ಹೇಳಿದ್ರೆ ಓಕೆ ಏನೋ ಸಣ್ಣ ಪುಟ್ಟ ಕಟ್ಟಾಗಿದೆ, 1 ವಾರ 1 ತಿಂಗಳು ಬಿಟ್ಟು 2 ತಿಂಗಳು ಬಿಟ್ಟು ಪುನಃ ಟೆಸ್ಟ್ ಮಾಡಿದಾಗ ಅದು ಸರಿಯಾಗಿರುತ್ತೆ. ಈ ಅಗ್ಲಿ ಅಂತ ಹೇಳ್ತೇವಲ್ಲ, ಅಂದರೆ ಡೇಂಜರಸ್ ಅಂತ ಹೇಳ್ತೇವಲ್ಲ, ನೋವಿದೆ, ಸ್ವೆಲ್ಲಿಂಗ್ ಆಗ್ತಾ ಬರ್ತದೆ, ಜ್ವರ ಬರ್ತದೆ, ಊಟ ತಿಂಡಿ ಸ್ವಲ್ಪ ಕಮ್ಮಿ ಆಗ್ತದೆ, ವೆಯ್ಟ್ ಕಮ್ಮಿ ಆಗ್ತದೆ ಬರೋದು ನಾವು ತುಂಬ ಕೇರ್ಫುಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಅದು ಒಂದು TVಯಲ್ಲಿ ಬಂದಿರ್ಬೋದು ಅಥವಾ ಕ್ಯಾನ್ಸರಲ್ಲಿ ಬಂದಿರ್ಬೋದು. ಇವತ್ತು ನಾನು 500 ಜನಕ್ಕೆ MRI ಮಾಡಿದರೂ ಕೂಡ ನಂದು ಪ್ರಥಮ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಅಲ್ಲಿ ಡೇಂಜರ್ ಸಿಗ್ನಲ್ ಇಲ್ಲ ಅಂತ. ಸೊ ಆವಾಗ ಡೇಂಜರ್ ಸಿಗ್ನಲ್ ಅಂದರೆ ಏನು, ನೀರು ತುಂಬಿಕೊಂಡಿದೆ, ಈ ಮೂಳೆಗಳ ಮಧ್ಯೆ ಇರುವಂಥದ್ದೆಲ್ಲ ಅದು ಡಿಸ್ಟ್ರಾಯ್ ಆಗಿದೆ, ಅದು ಹಾಳಾಗಿ ಹೋಗಿದೆ, ಅದೇ ರೀತಿ ಮೂಳೆಯಲ್ಲೂ ತೊಂದರೆ ಬರ್ತಾ ಇದೆ ಅಂತ ಹೇಳುವಾಗ ನಾವು ಇಮಿಡಿಯೇಟಾಗಿ ಟೆಸ್ಟ್ ಮಾಡಿಕೊಂಡು ಅಲ್ಲಿ ಇನ್ಫೆಕ್ಷನು, ಟ್ಯೂಮರು ಅಥವಾ ಬೇರೆ ದೊಡ್ಡ ದೊಡ್ಡ ಕಾಯಿಲೆಗಳು ಇಲ್ಲ ಅಂತ ಹೇಳ್ಬೋದು. ಈಗ ನಾವು ಮೊದಲನೇ ಪೇಷಂಟಿಗೆ ಹೇಳಿದೆವು ಆಸ್ಟಿಯೋ ಆರ್ಥರೈಟಿಸ್ ಅಂದರೆ ಹೆಂಗಸರಿಗೆ 55 ವರ್ಷ 65 ವರ್ಷ ಬಂದಾಗ ಮೂಳೆ ನೋವು ಬರುತ್ತೆ ಅಂತ ನಾವು ಹೇಳಿದೆವು. ಅದು ಏನು ಅಂಥ ದೊಡ್ಡ ಅದರಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಕಾಲು ನೋವು ಮಾತ್ರ, ಆಯಿತಾ. ಕೆಲವರಿಗೆ ಸ್ವಲ್ಪ ವ್ಯಾರೆಂಟ್ ಇರೋದಾಗಲೇ ಅವರಿಗೆ ನೋವು ಬರುತ್ತೆ, ಅವರು ಏನಿಲ್ಲ ಸರಿ ಇದ್ದೇವೆ ಅಂತ ಹೇಳ್ತಾರೆ. ಇನ್ನು ಕೆಲವರು ಸ್ವಲ್ಪ ವ್ಯಾರೆಂಟ್ ಅಯ್ಯೋ ನೋವು ಅಂತ ಹೇಳ್ತಾರೆ. ಅದು ಅವರಿಗೆ ಅಂಥ ದೊಡ್ಡ ಪ್ರಾಬ್ಲಮ್ ಆಗಿರೋದಿಲ್ಲ. ಅವರಿಗೆ ಒಂದು MRI ಮಾಡಿಬಿಟ್ಟು ನೋಡಿಬಿಟ್ಟು ಏನಿಲ್ಲ ಅಂತ ಹೇಳಿದರೆ ಅವರು ಸ್ವಲ್ಪ ಎಕ್ಸಸೈಸು, ಯೋಗಾಸನ ಅಥವಾ ಊಟ ತಿಂಡಿಯಲ್ಲಿ ಸರಿ ಮಾಡ್ಬೋದು. ಆದರೆ ಈ ಈ ಈ ಈ ಡಿಸೀಸಸ್ ಅಂತ ಇದೆ ಅಲ್ವಾ, ಅದನ್ನು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. ಯಾವಾಗಾರ ಒಂದು ಡಿಸೀಸಿನಲ್ಲಿ ವ್ಯಾರೆಂಟೇರು ಏಜ್ ಆದಾಗೇ ಬರುವಂಥದ್ದು,
ಈಗ ಒಬ್ಬರಿಗೆ ಒಂದು ದೇವರು ಒಳ್ಳೆ ಬ್ರೈನ್ ಕೊಟ್ಟಿರ್ಬೋದು, ಒಳ್ಳೆ ಹಾರ್ಟ್ ಕೊಟ್ಟಿರ್ಬೋದು, ಒಳ್ಳೆ ಲಿವರ್ ಕೊಟ್ಟಿರ್ಬೋದು, ಒಳ್ಳೆ ಜಾಯಿಂಟ್ಸ್ ಕೊಟ್ಟಿರ್ಬೋದು. ಕೆಲವರಿಗೆ ಅದು ನಿಮ್ಮ ಜೆನೆಟಿಕ್ ಆಗಿ ಬಂದಿರಲಿಕ್ಕೂ ಸಾಕು. ಎಲ್ಲವೂ ಜೆನೆಟಿಕ್ ಅಂತ ನಾನು ಹೇಳೋದಿಲ್ಲ. ಕೆಲವು ಜೆನೆಟಿಕ್ ಆಗಿ ಬಂದಾಗ ನಮ್ಮ ಜಾಯಿಂಟ್ ನಮಗೆ ಅಷ್ಟು ಒಳ್ಳೇದಿರೋದಿಲ್ಲ. ಈಗ ಏನೊಬ್ಬ ಆಲ್ಕೋಹಾಲ್ ಕುಡಿದವನು ಹೇಳ್ತಾನಂತೆ, ದೇವರೇ ನನಗೆ ಒಂದೇ ಕಿಡ್ನಿ ಸಾಕು, 2 ಲಿವರ್ ಕೊಡಿ ಅಂತೇಳಿ. ಯಾಕಂದರೆ ಅವನಿಗೆ ನನ್ನ ಲಿವರ್ ಆಲ್ಕೋಹಾಲ್ ಕುಡಿದು ಲಿವರ್ ಹಾಳಾಗುತ್ತೆ, 2 ಲಿವರ್ ಇದ್ರೆ ಒಳ್ಳೆಯದು ಅಂತ. ಯಾಕಂದರೆ ಮನುಷ್ಯನಿಗಿರೋದು ಒಂದೇ ಲಿವರ್. ಅದೇ ರೀತಿ ಯಾವುದು ಬೇಕೋ ಅದು ನಮಗೆ ಇದ್ದಿರುತ್ತೆ. ಆದರೆ ನಮಗೆ ಬಿಕಾಸ್ ಆಫ್ ದ ಜೆನೆಟಿಕ್ ಕಂಡೀಷನ್ಸಿಂದ ಕೆಲವೊಮ್ಮೆ ನೋವು ಬರುವ ಚಾನ್ಸಸ್, ಕೆಲವರಿಗೆ ನೋವು ಬರುತ್ತೆ, ವ್ಯಾರಂಟೈರ್ ಬೇಗ ಆಗುತ್ತೆ. ನಾನೇ ಇಷ್ಟು ಕೆಲಸ ಮಾಡ್ತಾನೆ, ಇನ್ನೊಬ್ರು ಕೆಲಸ ಮಾಡ್ತಾನೆ, ನನಗೆ ಜಾಸ್ತಿ ವ್ಯಾರಂಟೈರ್ ಯಾಕೆ, ಅವನಿಗೆ ಜಾಸ್ತಿ ವ್ಯಾರಂಟೈರ್ ಯಾಕೆ, ನನಗೆ ನೋವು ಜಾಸ್ತಿ ಯಾಕೆ, ಅವನಿಗೆ ನೋವು ಕಮ್ಮಿ ಯಾಕೆ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಇದಕ್ಕೆಲ್ಲದಕ್ಕೂ ಸರಿಯಾದ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ಆಸ್ಟಿಯೋಆರ್ಥರೈಟಿಸ್ನಲ್ಲಿ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಏನು ಮಾಡಬೇಕು ಅಂತ ನಾವು ನೆಕ್ಸ್ಟ್ ಡಿಸ್ಕಷನ್ ಮಾಡೋ. ನಮಗಿನ್ನು 10 ನಿಮಿಷ ಇದೆ. 10 ನಿಮಿಷದಲ್ಲಿ ನಾವು ಯಾವುದೆಲ್ಲ ಎಕ್ಸಸೈಸ್ ಮಾಡ್ಬೋದು, ಹೇಗೆ ಇದನ್ನು ತಡೆಗಟ್ಟುವುದು ಹೇಗೆ, ಇದು ಬರುತ್ತದೆ ಏಕೆ ಅಂತ ನಾನು ಹೇಳಿ ಆಯಿತು. ನೀವು ಏನು ಕೆಲಸ ಮಾಡದಿದ್ರೂ ಬರುತ್ತೆ, ಅಥವಾ ಜಾಸ್ತಿ ಕೆಲಸ ಮಾಡಿದರೂ ಬರುತ್ತೆ. ಹೇಗೆ ಆ ಕೆಲಸ ಎಷ್ಟೆಷ್ಟು ಮಾಡಬೇಕು, ಊಟ ತಿಂಡಿ, ನಮ್ಮ ಆಹಾರ ಪದಾರ್ಥಗಳು ಹೇಗಿರಬೇಕು, ನಮ್ಮ ಎಕ್ಸಸೈಸ್ ಸಾಧಾರಣ ಇನಿಷಿಯಲ್ ಸ್ಟೇಜಲ್ಲಿ ಯಾವುದೆಲ್ಲ ಎಕ್ಸಸೈಸ್ ಮಾಡಬೇಕು, ಯಾವುದೆಲ್ಲ ಯೋಗಾಸನ ಮಾಡಬೇಕು, ಅದನ್ನು ಮಾತಾಡ್ಸೋಣ. ಮೊಣಕಾಲಿನ ನೋವು ಕುರಿತಾಗಿ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಡಾಕ್ಟರ್, ಇನ್ನು ನಮ್ಮ ಲೈಫ್ ಸ್ಟೈಲ್ ಸರಿ ಇಲ್ಲ ಅಂತ ಹೇಳಿ ಅವ್ರಿಗೆ ಬಂದಿರೋ ಹಾಗೇನೆ ಯೋಗ ಮಾಡುವಂಥದ್ದು, ಎಕ್ಸಸೈಸ್ ಮಾಡೋದನ್ನ ಸಾಕಷ್ಟು ಜನರು ಮಾಡ್ತಾರೆ. ಆದರೆ ಒಂದು ಪ್ರಾಪರ್ ವೇ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಯಾವ ರೀತಿಯಾಗಿ ಅದನ್ನ ಮಾಡ್ಕೊಂಡು ಹೋಗಬೇಕು, ಯಾವುದು ಒಂದು ಅಕ್ಯುರೇಟ್ ಫಾರ್ಮ್ ಅಂತ ಹೇಳ್ತೀರಾ ಡಾಕ್ಟರ್? ಈಗ ಮೊಣಕಾಲು ನೋವನ್ನು ತಡೆಗಟ್ಟೋದು ಹೇಗೆ, ಆಯಿತಾ, ಬರ್ತದೆ ಯಾಕೆ ಬರ್ತದೆ, ಅದನ್ನು ತಡೆಗಟ್ಟೋದು ಹೇಗೆ ಅಂತ. ಈಗ ಮೊದಲಿಂದ ನಾವು ಹೇಳ್ತೇವೆ ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಊಟ ತಿಂಡಿ ಚೆನ್ನಾಗಿ ಮಾಡಬೇಕು ಅಂತ, ಇದು ಇದ್ದದ್ದೇ. ಆದರೆ ಈಗ ಮೊನ್ನೆ ಒಂದು ಪೇಷಂಟ್ ಬಂದರು, ಸಾಧಾರಣ 38 ವರ್ಷದ ಒಂದು ಹೆಂಗಸು, ಆಯಿತಾ. ಅವರು MRI ನೀ ಮಾಡ್ಕೊಂಡ್ಬಿಟ್ರು. ಹಸ್ಬೆಂಡ್ ಒಟ್ಟಿಗೆ ಇದ್ರು, ಬಂದು ಎದುರು ಕೂತ್ಕೊಂಡು ಡಾಕ್ಟ್ರ್ ಏನಿದೆ ಅಂತ ಹೇಳಿದರು. ಖಾಲಿ 38 ವರ್ಷ. ನಾನು ಹೇಳಿದೆ, ನಿಮಗೆ ವ್ಯಾರಂಟೈರ್ ಆಗಿದೆ, ಇಲ್ಲಿ ಒಳಗಡೆ ವ್ಯಾರಂಟೈರ್ ಆಗಿದೆ, ಬೋನಲ್ಲಿ ಇದು ಮೂಳೆಯೆಲ್ಲ ವ್ಯಾರಂಟೈರ್ ಆಗಿದೆ ಅಂತ ಹೇಳಿದೆ. ಬೇಸರ ಪಟ್ಕೊಂಡು, ಏನು ಡಾಕ್ಟ್ರೆ 38 ವರ್ಷಕ್ಕೆ ಎಲ್ಲ ವ್ಯಾರಂಟೈರ್ ಆಗಿಬಿಟ್ಟಿದೆಯಲ್ಲ ಅಂತೇಳಿ ಭಾರಿ ಬೇಸರ ಪಟ್ಕೊಂಡ್ರು. ನಾನು ಹೇಳಿದೆ, ಆಗ ಒಂದು ಮಾತು ಕೇಳಿದೆ ನಾನು ನಿಮಗೆ, ಏನು ಮೇಡಮ್ ನೀವು ಎಲ್ಲ ಊಟ ತಿಂಡಿ ಚೆನ್ನಾಗಿ ಮಾಡ್ತೀರಲ್ಲ, ನೀವೆಲ್ಲ ಚೆನ್ನಾಗಿ ಕೆಲಸ ಮಾಡ್ತೀರಾ ಅಂತ ಕೇಳಿದೆ. ಕೆಲಸ ಅಂದರೆ ಏನು, ಅಲ್ಲ ಮನೆ ಕೆಲಸ ಎಲ್ಲ ನೀವು ಮಾಡ್ತೀರಾ, ನೀವು ಹೌಸ್ ವೈಫ್ ಅಲ್ಲ, ನೀವು ಮನೆ ಕೆಲಸ ಎಲ್ಲ ಮಾಡ್ತೀರಾ? ಇಲ್ಲ, ನಾನು ಮನೆ ಕೆಲಸ ಎಲ್ಲ ಮಾಡೋದಿಲ್ಲ. ಮತ್ತೆ ಏನು ಮಾಡ್ತೀರಿ? ನಾನು ಜಿಮ್ಮಿಗೆ ಹೋಗ್ತೇನೆ ಅಂತ ಹೇಳಿದ್ರು. ಮತ್ತು ಮನೆ ಕೆಲಸ ಯಾರು ಮಾಡ್ತೀರಿ? ಮನೆ ಕೆಲಸಕ್ಕೆ ಇನ್ನೊಂದು ಕೆಲಸದೊಳಗೆ ಇಟ್ಕೊಂಡಿದ್ದೇನೆ. ನೀವು ಮನೆ ಕೆಲಸ ಮಾಡೋದಿಲ್ಲ, ಆಯಿತಾ. ಮತ್ತು ಜಿಮ್ಮಿಗೆ ಎಷ್ಟು ಕೊಡ್ತೀರಿ? ಜಿಮ್ಮಿಗೆ ಒಂದು 5,000 6,000 ಕೊಡ್ತೀರಿ. ಮನೆ ಕೆಲಸದೊಳಗೆ ಎಷ್ಟು ಕೊಡ್ತೀರಿ? ಅವರಿಗೆ ಒಂದು 5,000 6,000 ಕೊಡ್ತೀರಿ. ನೋಡಿ, ನೀವು ಮನೆ ಕೆಲಸ ಮಾಡದೆ ಆ ಕೆಲಸ ಬೇರೆಯವ್ರಿಗೆ ಕೊಟ್ಟಿದ್ದೀರಾ. ನೀವು ಹೋಗಿ ಜಿಮ್ಮಲ್ಲಿ ಹೋಗಿ ವೆಯ್ಟ್ ಎಲ್ಲ ಲಿಫ್ಟ್ ಮಾಡ್ತಾ ಇದ್ದೀರಾ. ನಿಮಗೆ ದೇವರು ಎಲ್ಲ ಕೊಟ್ಟಿರೋದು ಅಂಗಾಂಗಗಳು, ಪ್ರತಿಯೊಂದು ನೀ ಜಾಯಿಂಟ್ ಆಗಲಿ, ಶೋಲ್ಡರ್ ಜಾಯಿಂಟ್ ಆಗಲಿ, ಯಾವುದೇ ಜಾಯಿಂಟ್ ಆಗಲಿ ಕೆಲಸ ಮಾಡಲಿಕ್ಕೆ ಕೊಟ್ಟಿರೋದೇ ವಿನಃ ಎಲ್ಲೋ ಹೋಗಿ ಭಾರ ಎತ್ತಲಿಕ್ಕೆ ಕೊಟ್ಟಿರುವಂಥ ಅಂಗಾಂಗಗಳಲ್ಲ. ನೀವು ನಿಮ್ಮ ಕೆಲಸ ಮಾಡದೆ, ಇದು ಮಾಡದೆ, ಇನ್ನೊಬ್ಬರಿಗೆ ಆ ಕೆಲಸ ಕೆಟ್ಟು ಇನ್ನೊಂದು ನೀವು ಜಿಮ್ಮಿಗೆ ಹೋಗಿದರೆ ಇನ್ನು ಒಂದು ದಿವಸ ಏನಾಗುತ್ತೆ, ನಿಮ್ಮ ಕೈ ಕಾಲಿಗೆ ಏನು ಕೆಲಸ ಇಲ್ಲ. ಎಕ್ಸಸೈಸ್ ಬೇರೆ, ಕೆಲಸ ಬೇರೆ. ಇದು ಎಲ್ಲರೂ ಸರಿ ನೆನಪಲ್ಲಿ ಇಟ್ಕೊಳ್ಬೇಕು. ಕೆಲಸ ಅಂದರೆ ಬೇರೆ, ಎಕ್ಸಸೈಸ್ ಅಂದರೆ ಬೇರೆ, ಆಯಿತಾ. ನಾನು ಟ್ರೆಡ್ಮಿಲಲ್ಲಿ ಹೋಗ್ತೇನೆ, ನಾನು ಸೈಕ್ಲಿಂಗ್ ಮಾಡ್ತೇನೆ, ನಾನು ಸ್ವಿಮ್ಮಿಂಗ್ ಮಾಡ್ತೇನೆ. ಇಲ್ಲಿ ಮನೆ ಕೆಲಸ ಎಲ್ಲ ಬಿಟ್ಟು ಮಾಡೋದಿಲ್ಲ, ಯಾವ ಪುರುಷಾರ್ಥವೂ ಇರೋದಿಲ್ಲ, ಯಾವ ಸಾರ್ಥಕತೆಯೂ ಇರೋದಿಲ್ಲ. ನಾನು ಹೇಳಿದೆ, ಹೀಗೆ ಇದನ್ನು ಇಷ್ಟು ಮಾಡಿ, ಇದನ್ನು ಇಲ್ಲಿಗೊಂದು 5-6 ಸಾವಿರ ನೀವು ಕೆಲಸಗಳಿಗೆ ಕೊಟ್ರಿ, 5-6 ಸಾವಿರ ಜಿಮ್ಮಿಗೆ ಕೊಟ್ರಿ, MRIಗೆ ಒಂದು 7-8 ಸಾವಿರ ಕೊಟ್ರಿ. ಇನ್ನೇನಾಗುತ್ತೆ, ಸ್ವಲ್ಪ ಸಮಯ ಆಗಿಲ್ಲ, ದೇವರೇ ಡಿಸೈಡ್ ಮಾಡ್ತೇನೆ, ನಿಮಗೆ ನೀ ಜಾಯಿಂಟ್ ಇದು ಅವಶ್ಯಕತೆಯೇ ಇಲ್ಲ, ಏನು ಕೆಲಸ ಮಾಡೋದ ನೀ ಜಾಯಿಂಟ್ ಅಗತ್ಯ ಇಲ್ಲ, ವ್ಯಾರಂಟಿಯರು ಬೇಗ ಫಾಸ್ಟ್ ಆಗುತ್ತೆ. ಮತ್ತು ಏನು ಮಾಡ್ತಾರೆ, ಡಾಕ್ಟರ್ ಹತ್ರ ಹೋದರೆ, ನಿಮ್ಮದು ನೀ ಜಾಯಿಂಟ್ ಎಲ್ಲ ಹಾಳಾಗಿ ಹೋಗಿದೆ, ಹೊಸ ಜಾಯಿಂಟ್ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ. ಇದು ಎಲ್ಲ ನಡೆಯುವಂಥ ಏನು ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಫಾರ್ ನೀ ಜಾಯಿಂಟ್ ಅಥವಾ ಆಸ್ಟಿಯೋಆರ್ಥರೈಟಿಸ್ಗೆ ನಾನು ಹೇಳುವಂಥದ್ದು. ಸೊ ಮೊದಲನೇದಾಗಿ ಅವರೆಲ್ಲರೂ ಅವರ ಕೆಲಸವನ್ನು ಶುದ್ಧವಾಗಿ, ಅದನ್ನು ನ್ಯಾಯ ಧರ್ಮವಾಗಿ, ವಿಶ್ವಾಸದಿಂದ ಮಾಡಬೇಕು. ದೃಢತೆಯಿಂದ, ಆತ್ಮವಿಶ್ವಾಸದಿಂದ ನನ್ನ ಕೆಲಸ ಏನು, ನಾನೊಂದು ಡಾಕ್ಟ್ರೋ, ಒಂದು ವೈಸ್ ಚಾನ್ಸಲರ್ ಏನಾದಾಗಿದ್ದರೆ ಆ ಕೆಲಸ ನಾವು ಕರೆಕ್ಟಾಗಿ ಮಾಡಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಮಾಡುವಂಥ ದಿನಚರಿ, 1 ಗಂಟೆ ಮಾಡುವಂಥ ದಿನಚರಿ, ಅದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಮನೆ ಕೆಲಸ ಮಾಡಿ, ಆಯಿತು. ನೀವು ಮನೆ ಎದ್ದಿದ್ದೀರಾ, ಬೆಡ್ಶೀಟು ಹಾಕೋಲ್ಲ, ಅದನ್ನು ಸರಿ ಮಾಡಿಲ್ಲ, ಇದನ್ನು ಸರಿ ಮಾಡಿ ಎದ್ಕೊಂಡು ಹೋಗಿ ಜಿಮ್ಮಿಗೆ ಓಡಿ ಹೋಗಿದ್ದೀರಿ ಅಂತ ಹೇಳಿದರೆ ಯಾವ ಪ್ರಯೋಜನವೂ ಆಗೋದಿಲ್ಲ. ಸೊ ಯಾವಾಗ ನಾವು ನಮ್ಮ ಕೆಲಸವನ್ನು ಮಾಡ್ತೇವೋ ಅದರಿಂದ ನಮಗೂ ಖುಷಿ ಆಗುತ್ತೆ, ಮನೆಯವರಿಗೂ ಖುಷಿ ಆಗುತ್ತೆ, ಎಲ್ಲರಿಗೂ ಖುಷಿ ಆಗುತ್ತೆ, ದೇವರಿಗೂ ಖುಷಿ ಆಗುತ್ತೆ. ದೇವರು ನಮಗೆ ಒಳ್ಳೆ ಜಾಯಿಂಟ್ ಕೊಟ್ಟುಬಿಡ್ತಾನೆ. ಅದು ಹೋಯ್ತು ಅಂತ ಎಣಿಸ್ಕೊಳ್ಳೋಣ. ನೆಕ್ಸ್ಟ್ ಬರ್ತದೆ ಎಕ್ಸಸೈಸ್ ಅಂತ ಬರ್ತದೆ. ಆಯಿತು,
ನೀವು ಮಾಡಲಿಲ್ಲ ಆದರೆ ಅಟ್ಲೀಸ್ಟ್ ನಿಮ್ಮ ಕೆಲಸ ನೀವು ಮಾಡಲಿಲ್ಲ, ಅದನ್ನು ಕೆಲವೆಲ್ಲ ಸಿಂಪಲ್ ಎಕ್ಸಸೈಸು ನಾನಿಲ್ಲಿ ತೋರಿಸಿದ್ದೇನೆ. ಮೊದಲನೇ ಚಿತ್ರದಲ್ಲಿ ಎಕ್ಸಸೈಸ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೇನೆ ನಾನು. ಓಕೆ, ನೋವು ಬಂತಾದಮೇಲೆ ಹೇಗೆ ಎಕ್ಸಸೈಸ್ ಅಂದರೆ ಏನು, ನೀವು ಅದೇ ಸೇಮ್ ಕಾಲು ಮೂವ್ಮೆಂಟ್ ಮಾಡಬೇಕು. ಹೇಳ್ತಾರಲ್ಲ ಇದು ಕಡಿಯುವುದು, ಒಗೆಯುವುದು, ಅದೆಲ್ಲ ತುಂಬ ಒಳ್ಳೆ ಎಕ್ಸಸೈಸ್. ಅದು ಬಿಟ್ಟು ನಾವೇನು ಮಾಡ್ತೇವೆ, ಟ್ರೆಡ್ಮಿಲ್ಗೆ ಹೋಗ್ತೇವೆ, ಇದಕ್ಕೆ ಹೋಗ್ತೇವೆ, ಅದಕ್ಕೆ ಹೋಗ್ತೇವೆ, ಇದಕ್ಕೆ ಹೋಗ್ತೇವೆ, ಸ್ವಿಮ್ಮಿಂಗ್ ಮಾಡ್ತೇವೆ, ಸೈಕ್ಲಿಂಗ್ ಮಾಡ್ತೇವೆ. ಸೊ ಎಕ್ಸಸೈಸ್ ಮಾಡ್ಬೋದು, ಅದು ತೋರಿಸಿದ್ದೇನೆ ಕೆಲವು ಚಿತ್ರದಲ್ಲಿ ನಾನು ಎಕ್ಸಸೈಸ್ ಮಾಡಿದ್ದೇನೆ. ಆದರೆ ಎಕ್ಸಸೈಸ್ ಮಾಡೋದು ಯಾಕೆ, ಅದೇ ರೀತಿ ಕೆಲವು ಯೋಗಗಳನ್ನು ನಾನು ತೋರಿಸಿದ್ದೇನೆ. ಕೆಲವು ಯೋಗ ಹೇಗೆ ಯೋಗ ಮಾಡಬೇಕು, ಸಿಂಪಲ್ ಯೋಗ ಮತ್ತು ಎಕ್ಸಸೈಸು ಅಂತ ಹೇಳಿದರೆ, ಇದಕ್ಕೆ ಯಾಕೆ ನಾನು ಈ ಮಾತು ಹೇಳ್ತೇನೆ ಅಂತ ಹೇಳಿದರೆ, ಕೆಲಸ ಎಂಬುದು ಅದು ನಮ್ಮ ಕರ್ತವ್ಯ, ಆಯಿತಾ. ಅದು ದಿವಸ ನಡೀತಾ ಇರ್ತದೆ, ಆಯಿತಾ. ಅದು ನಡೀಲೇಬೇಕು, ಯಾಕಂದರೆ ಅದು ಬಿಟ್ಟರೆ ನಮಗೆ ತೊಂದರೆ ಆಗುತ್ತೆ, ಆಯಿತಾ. ಇಲ್ಲ ನಾವು ಬೇರೆ ಕೆಲಸವನ್ನು ಹಾಕ್ಕೊಳ್ಬೇಕಾಗತ್ತೆ. ಈ ಎಕ್ಸಸೈಸು ಅದು ರೆಗ್ಯುಲರ್ ಆಗಿ ಆಗೋದಿಲ್ಲ. ಅದೇ ರೀತಿ ಯೋಗಾಸನ ಕೂಡ ರೆಗ್ಯುಲರ್ ಆಗಿ ಆಗೋದಿಲ್ಲ. ಯಾವುದನ್ನು ನಾವು ರೆಗ್ಯುಲರ್ ಆಗಿ ಮಾಡೋದಿಲ್ವೋ ಆವಾಗ ಪ್ರಾಬ್ಲಮ್ ಕಾಣಿಸ್ಕೊಳ್ತದೆ. ಅದಕ್ಕೆ ನಾನು ಎಂತ ಹೇಳ್ತೇನೆ ಅಂದರೆ, ನಿಮ್ಮ ಕೆಲಸ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಇದ್ದರೆ ಜಾಸ್ತಿ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳೋದಿಲ್ಲ. ಅದು ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಸ್ವಲ್ಪ ಎಕ್ಸಸೈಸ್ ಮಾಡಿದರೆ ಆ ಎಕ್ಸಸೈಸ್ ಕೂಡ ರೆಗ್ಯುಲರ್ ಆಗಿ ಮಾಡಬೇಕಾಗತ್ತೆ. ಯೋಗಾಸನ ನಾನು ಎಷ್ಟೇ ಯೋಗಾಸನ ತೋರಿಸಿ ನೀವು ತಲೆ ಕೆಳಗೆ ಕಾಲು ಮೇಲೆ ಮಾಡಿಕೊಂಡು ನಡೆಯುವ ಅವಶ್ಯಕತೆ ಇರೋದಿಲ್ಲ. ಚೆನ್ನಾಗಿ ನಡ್ಕೊಂಡು ಹೋಗಿ ಎಷ್ಟಾಗುತ್ತೆ ಅಷ್ಟು ಯೋಗಾಸನ ಮಾಡಿ ಇದೆಲ್ಲ ತೋರಿಸಿದ್ದೇನೆ, ಸಿಂಪಲ್ ಯೋಗಾಸನಗಳನ್ನು ತೋರಿಸಿದ್ದೇನೆ, ನೀವು ಮಾಡ್ಬೋದು. ಆದರೆ ಅದರಲ್ಲಿ ಮುಖ್ಯವಾಗಿರಬೇಕು ಏನು ಅಂತ ಹೇಳಿದ್ರೆ, ಅದು ರೆಗ್ಯುಲರ್ ಆಗಿ ಮಾಡಬೇಕು ನೀವು, ಆಯಿತಾ. ಯೋಗಾಸನ ಅಂತ ಹೇಳಿದರೆ ರೆಗ್ಯುಲರ್ ಆಗಿ ಮಾಡುವುದಕ್ಕೆ ಯೋಗಾಸನ ಅಂತ ಹೇಳ್ತಾರೆ. ಒಂದೇ ದಿವಸ ಕೂತ್ಕೊಂಡು ಶೀರ್ಷಾಸನ ಮಾಡಿದರೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾಡೋದಕ್ಕೆ ಯೋಗಾಸನ ಅಂತ ಹೇಳೋದಿಲ್ಲ. ಸೊ ಕೆಲಸ ಫಸ್ಟು, ಆಯಿತಾ. ಅದರಲ್ಲಿ ಎಲ್ಲರದ ಆಶೀರ್ವಾದ ನಮಗೆ ಸಿಗುತ್ತೆ. ನೆಕ್ಸ್ಟ್ ನಿಮ್ಮದು ಜಿಮ್ ಆಗಲಿ ಎಕ್ಸಸೈಸ್ ಆಗಲಿ, ನೆಕ್ಸ್ಟು ಎಲ್ಲರೂ ಏನು ಹೇಳ್ತಾರೆ ಗೊತ್ತುಂಟಾ, ನಿಮಗೆ ಆರ್ಥರೈಟಿಸ್ ಬರುತ್ತಾ ಇಲ್ವಾ ಅಂತ ಹಣೆ ಬರಹ ಹೇಳೋದಲ್ಲ, ಹಣೆಯಲ್ಲಿ ಬಂದ ಬೆವರು ಹೇಳ್ತದೆ. ಹಣೆ ಬೆವರು ಈಸ್ ಮಚ್ ಮೋರ್ ಇಂಪಾರ್ಟೆಂಟ್ ದೆನ್ ಹಣೆ ಬರಹ. ಏನು ನೀವು ಕೆಲಸನೇ ಮಾಡೋದಿಲ್ಲ ಅಂತ ಹೇಳ್ಕೊಂಡು ಖಾಲಿ ಜಿಮ್ಮಲ್ಲೇ ನೀವು ಬೆವರು ಸುರಿಸ್ತೀರಿ ಅಂತ ಹೇಳಿದರೆ ಯಾವ ಪ್ರಯೋಜನವೂ ಬರೋದಿಲ್ಲ. ಓಕೆ, ಸೊ ಡಾಕ್ಟರ್, ಯೋಗ ಹಾಗೆ ಎಕ್ಸಸೈಸ್ನ ಕುರಿತಂತೆ ತಿಳಿಸ್ಕೊಡ್ತಾ ಇದ್ರಿ. ಜಿಮ್ ಒಂದೇ ಕಾರಣ ಅಲ್ಲ, ಜಿಮ್ಗೆ ಹೋಗೋದ್ರಿಂದ ನಾವು ಆರಾಮಾಗಿರ್ತೀವಿ, ಹೆಲ್ದಿಯಾಗಿರ್ತೀವಿ ಅಂತ ಹೇಳಿದ್ರೆ ಅದು ನಾವು ಅಂದ್ಕೊಂಡಿರುವಂತಹ ತಪ್ಪು ಕಲ್ಪನೆ ಅಂತ ಹೇಳಿ ಮುಂದುವರೆದು ನಾವು ಮಾತನಾಡ್ತಾ ಹೋಗೋದಾದರೆ, ಆಹಾರ ಪ್ರಕ್ರಿಯೆ, ಫುಡ್ ಡಯಟ್ ಯಾವ ರೀತಿಯಾಗಿರಬೇಕು ಅಂತ ಹೇಳಿ ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಈ ಆಹಾರವನ್ನು ಇಷ್ಟರ ಮಟ್ಟಿಗೆ ಅಥವಾ ಇಷ್ಟರ ಪ್ರಮಾಣಕ್ಕೆ ಸೇವನೆಯನ್ನು ಮಾಡಿದ್ರೆ ಓಕೆ ಇಟ್ಸ್ ಗುಡ್ ಅಂತ ಹೇಳೋದಾದರೆ ಯಾವ ರೀತಿಯಾಗಿ ಹೇಳ್ತೀರಾ ಡಾಕ್ಟರ್? ಹೌದು, ಹಾಗಾದ್ರೆ ಒಂದು ಪಾಯಿಂಟಿಗೆ ಇನ್ನೊಂದು ಪಾಯಿಂಟ್ ನಾನು ಸೇರಿಸಬೇಕು. ಏನಂತ ಹೇಳಿದರೆ, ಎಕ್ಸಸೈಸು ಮತ್ತು ಯೋಗ ಇದು ಎರಡು ನಾವು ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಬರಲಿ ಅಂತ ಹೇಳಿ, ಆಯಿತಾ. ನಮ್ಮ ಕೆಲಸವನ್ನು ಬಿಟ್ಟು ಎಕ್ಸಸೈಸ್ ಯೋಗಾಸನ ಮಾಡಿದರೆ ಏನು ಪ್ರಯೋಜನ ಇಲ್ಲ. ಇವತ್ತು ಮನುಷ್ಯ ಬೇಗ ಹೇಳ್ತಾನೆ, ಒಂದು ವಾಕಿಂಗ್ ಹೋಗ್ತಾನೆ, ಒಂದು ಒಳ್ಳೆ ಊಟ ತಿಂಡಿ ಮಾಡ್ತಾನೆ, ಜಿಮ್ಮಿಗೆ ಹೋಗಿ ಎಕ್ಸಸೈಸ್ ಮಾಡ್ತಾನೆ, ಯೋಗ ಮಾಡ್ತಾನೆ ಅಂತ ಹೇಳಿದರೆ ಯಾಕೆ ನೀವು ಒಂದು ವೇಳೆ ಬೆಳಿಗ್ಗೆ ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ, ಇವತ್ತು ನಿಮ್ಮದು ಆ್ಯಂಕರಿಂಗ್ ಪೋಸ್ಟ್ ಚೆನ್ನಾಗಿ ಆಗಲಿ ಅಂತ ಹೇಳಿದಕ್ಕೆ ನೀವು ಮಾಡ್ತೀರ ವಿನಃ, ಇವತ್ತು ನಾನು 1 ಗಂಟೆ ಏನಾದರೂ ಮಾಡಿದರೆ ಇವತ್ತು ನನಗೇನು ಟಿ ವಿ ಪ್ರೋಗ್ರಾಮ್ ಇದೆ, ನಾನು ತುಂಬ ಜನ ವೀಕ್ಷಕರಿಗೆ ಮಾತಾಡಲಿಕ್ಕಿದೆ, ನನಗೆ ಸರಿಯಾಗಿ ಮಾತಾಡುವಂಥ ಶಕ್ತಿ ಬರಬೇಕು ಅಂತ ಹೇಳಿದರೆ ನಾನು ಯೋಗಾಸನ ಎಕ್ಸಸೈಸು ಮಾಡ್ತೇನೆ. ಇದು ನಂದು ಕೆಲಸ. ನಾನು ಎಲ್ಲರ ಹತ್ರ ಮಾತಾಡ್ತಾನಲ್ಲ ಅವರಿಗೆ ನಾವು ಚೆನ್ನಾಗಿ ಏನು ಹೇಳಬೇಕು, ಇದೇನೋ ನನಗೆ ಎಲ್ಲರೂ ಬಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದರೆ ಅದು ಒಳ್ಳೆ ಪ್ರೋಗ್ರಾಮ್ ಆಗೋದಿಲ್ಲ. ಈ ಮನುಷ್ಯರಿಗೆ ಯಾಕೆ ಪ್ರಾಬ್ಲಮ್ ಬರುತ್ತೆ, ಜೆನೆಟಿಕ್ ಆಗಿ ಬರುತ್ತಾ ಅಥವಾ ಕೆಲಸ ಬಿಟ್ಟದೇ ಬರುತ್ತಾ, ಯಾವುದರಿಂದ ಬರುತ್ತೆ ಅಂತ ನಾನು ಇವತ್ತು ಕರೆಕ್ಟಾಗಿ ನಿಮಗೆ ಶುದ್ಧವಾಗಿ ನಾನು ತಿಳಿಸಿದ್ದೇನೆ. ಸೊ ಯಾಕೆ ತಿಳಿಸಿದ್ದೇನೆ ಅಂತ ಹೇಳಿದ್ರೆ, ನಾನು ಇವತ್ತಿನ ಬೆಳಗ್ಗೆ ನನ್ನ ದಿನಚರಿ ಚೆನ್ನಾಗಿ ಆಯಿತು, ನನಗೆ ಹೇಳುವಂಥ ಶಕ್ತಿ ಬಂತು. ಈಗ ಆಹಾರ ಪದಾರ್ಥಗಳ ಬಗ್ಗೆ ಮಾತಾಡೋದಂತ ಹೇಳಿದರೆ ಅದು ಏನು ಎಷ್ಟು ಬೇಕಾದರೂ ಮಾತಾಡ್ಬೋದು. ಯಾವುದು ಆಹಾರ ಪದಾರ್ಥಗಳು ಒಳ್ಳೆಯದು ಅಂತ ಹೇಳಿದರೆ, ಮನುಷ್ಯನಿಗೆ ಯಾವುದು ತಿನ್ನಲಿಕ್ಕೆ ಖುಷಿ ಆಗುತ್ತಾ ಅದು ಒಳ್ಳೆ ಆಹಾರ ಪದಾರ್ಥ ಅಂತೇಳಿ ಲೆಕ್ಕ. ಯಾವುದೇ ಆಹಾರ ಪದಾರ್ಥ ಪ್ಯಾಕ್ ಆಗಿ ಬಂದುಬಿಟ್ರೆ, ಆಯಿತಾ, ಅದೆಲ್ಲದಕ್ಕೂ ಹೆಸರು ಜಂಕ್ ಫುಡ್ ಅಂತೇಳಿ ಲೆಕ್ಕ, ಆಯಿತಾ. ನೀವು ನ್ಯಾಚುರಲ್ ಆಗಿ ಯಾವುದು ತಿಂತೀರಾ, ಅದರಲ್ಲಿ ನಿಮಗೆ ಯಾವುದು ಖುಷಿ ಆಗುತ್ತಾ ಅದನ್ನು ನಾವು ಒಳ್ಳೆ ಆಹಾರ ಅಂತ ಹೇಳ್ಬೋದು. ಅದಕ್ಕೆ ನಾನು ಇನ್ನು ದೊಡ್ಡದಾಗಿ ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ. ನ್ಯಾಚುರಲ್ ಆಗಿ ಯಾವುದು ಆಹಾರ ತಿಂತೀರೋ ಅದು ಒಳ್ಳೆ ಆಹಾರ ಅಂತ ಹೇಳಿ, ಯಾವುದು ಜಾಸ್ತಿ ತಿನ್ನಬಾರ್ದು, ಯಾವುದು ಕಮ್ಮಿ ತಿನ್ನಬಾರ್ದು. ಆದರೆ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಪ್ರತಿಯೊಂದು ಆಹಾರವನ್ನು ಜಗ್ದು ಅದನ್ನು ಜ್ಯೂಸ್ ಮಾಡಿ ನುಂಗಬೇಕು. ಈ ಅರ್ಜೆಂಟಲ್ಲಿ ಹೇಳಿದ್ರೆ ಹರಿ ಕರಿ ಅಂತ ಹೇಳ್ತಾರೆ. ಅರ್ಜೆಂಟ್ ಆಗಿ ಟಿ ವಿ ಮುಂದೆ ನೋಡಿಕೊಂಡು ಊಟ ಮಾಡ್ತಾ ಇರೋದು, ಮೊಬೈಲ್ ಇಟ್ಕೊಂಡು ಊಟ ಮಾಡ್ತಾ ಇರೋದ್ರೆ ಅದು ಯಾವ ಆಹಾರ ಜೀರ್ಣವೂ ಆಗೋದಿಲ್ಲ, ಅದು ಯಾವ ಆಹಾರವೂ ರಕ್ತಕ್ಕೂ ಹೋಗೋದಿಲ್ಲ, ಅದು ಯಾವ ಆಹಾರಕ್ಕೂ ಯಾವ ಪ್ರಯೋಜನ ಬರೋದಿಲ್ಲ. ಇದು ಒಂದು ಸಣ್ಣ ಇನ್ಫಾರ್ಮೇಷನ್ ನಾನು ಕೊಡುವಂಥದ್ದು. ಇನ್ನು ಮುಂದೆ ನಾವು ಮಾತಾಡ್ತಾ ಇದ್ದಾಗೆ ಇದರ ಬಗ್ಗೆ ಜಾಸ್ತಿ ಹೇಳೋಣ. ಆದರೆ ಇವತ್ತಿರೋದು ಪ್ರಮುಖ ಸೂಚನೆ
ಎಲ್ಲರಿಗೆ ಏನು ಅಂತ ಹೇಳಿದ್ರೆ, ಮಂಡಿ ನೋವು ಕಡಿಮೆ ಆಗಬೇಕಾದ್ರೆ ಮೊದಲನೇದಾಗಿ ನಿಮ್ಮ ಕೆಲಸ ಏನಿದೆಯೋ ಅದನ್ನು ಪ್ರೀತಿ ವಿಶ್ವಾಸದಿಂದ ಆತ್ಮವಿಶ್ವಾಸದಿಂದ ಮಾಡಿಕೊಂಡು ಹೋಗಬೇಕು. ಓಕೆ ಡಾಕ್ಟರ್, ಮೊಣಕಾಲು ನೋವಿನ ಕುರಿತಂತೆ ಸಾಕಷ್ಟು ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗಾಗಿ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೊಣಕಾಲು ನೋವು ಯಾಕೆ ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಕಾರಣಗಳಿಂದ ಕಾಣಿಸ್ಕೊಳ್ಳುತ್ತೆ, ಜೊತೆಗೆ ಬೇರೆಯವರಿಗೆ ಡಿಪೆಂಡ್ ಆಗದೆ ನಮ್ಮ ಕೆಲಸವನ್ನ ನಾವೇ ಮಾಡಿಕೊಂಡಾಗ ಈ ರೀತಿಯಾದಂಥ ಯಾವುದೇ ನೋವು ಕಾಣಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಡಾಕ್ಟರ್ ಸರಳವಾದಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಷಾ ಡಯಾಗ್ನೋಸ್ಟಿಕ್ಸ್ ಅಂಡ್ ರಿಸರ್ಚ್ ಪ್ರೈವೇಟ್ ಲಿಮಿಟೆಡ್, ನಂಬರ್ 311, 15 ಮತ್ತು 16ನೇ ಕ್ರಾಸ್ ನಡುವಿನ ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು 560003. ಸಂಪರ್ಕಿಸಿ 9591922418.